ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಪುಣ್ಯಕ್ಷೇತ್ರದ ದರ್ಶನಕ್ಕೆ ಹೋಗ್ಬೋದು, ಯಾವುದಾದ್ರೂ ದೇವಸ್ಥಾನಗಳು ಅಥವಾ ಹಿಂದೆ ಸಾಧನೆಯನ್ನು ಮಾಡಿ ಬ್ರಹ್ಮೀಭೂತರಾಗಿ ಯಾರಾದರೂ ವಿಶೇಷವಾದಂತಹ ವ್ಯಕ್ತಿಗಳು ಸಮಾಧಿಸ್ಥರಾಗಿದ್ದರೆ ಅಂತಹ ಜಾಗಗಳಿಗೆ ಹೋಗಿ ಅಲ್ಲಿ ದರ್ಶನವನ್ನು ಮಾಡಿ ಆ ಕ್ಷೇತ್ರ ಮಹಾತ್ಮೆಯನ್ನು ತಿಳಿದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪರಿವರ್ತನೆಗೆ ಇದೊಂದು ಸಕಾಲ ಅಂತ ಹೇಳಿ ಭಾವಿಸ್ತಕ್ಕಂತಹ ಒಂದು ಯೋಗ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಇರುವಂಥದ್ದಾಗತ್ತೆ. ಮತ್ತೆ ಮತ್ತೆ ಕರ್ತವ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಇರೋದಿಲ್ಲ. ಸಾರ್ವಜನಿಕ ರಂಗದಲ್ಲಿ ಮಾಡಬೇಕಾದಂತಹ ಕೆಲವು ಕೆಲಸಗಳಿಗೆ ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಪೋಷಕರಿಗೆ ದುಃಖದ ದಿನವಾಗುತ್ತೆ. ನಿಮ್ಮ ವಿಚಾರ ಬಂತು ಅಂತಂದರೆ ದೊಡ್ಡವರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ಇವನೊಬ್ಬ ಹೀಗಾದ, ನಮ್ಮ ಮನೆಯಲ್ಲಿ ಇವಳೊಬ್ಬಳು ಹೀಗಾದಲು ಅಂತ ಹೇಳಿ ಮನೆಯವರು, ದೊಡ್ಡವರು, ಪೋಷಕರು ಬೇಸರ ಪಟ್ಕೊಳ್ತಕ್ಕಂತಹ ಸಮಯ ಇದಾಗತ್ತೆ ಅಂತ ಅರ್ಥ. ನಿರ್ಮಾಣ ಹಂತದಲ್ಲಿರ್ತಕ್ಕಂತಹ ಕಟ್ಟಡದ ಬಗ್ಗೆ ಮಾತುಕತೆಯನ್ನು ನಡೆಸ್ತೀರಿ. ಆ ಕಟ್ಟಡದ ಬಗ್ಗೆ ಅದನ್ನು ಮಾರಾಟ ಮಾಡೋದ, ಇಟ್ಟುಕೊಳ್ಳೋದ, ಅಥವಾ ಕಟ್ಟಡವನ್ನು ನಾವು ಖರೀದಿ ಮಾಡುವಂಥದ್ದು, ಹೀಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬರುವಂಥದ್ದಾಗತ್ತೆ. ಆಭರಣಗಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ಆಭರಣಗಳು ವ್ಯತ್ಯಾಸವಾಗ್ತಕ್ಕಂಥದ್ದು, ನಷ್ಟವಾಗ್ತಕ್ಕಂಥದ್ದು, ಕಳ್ಳತನವಾಗ್ತಕ್ಕಂಥದ್ದು ಯಾವುದೇ ಆಗ್ಬೋದು. ಆ ರೀತಿಯ ನಷ್ಟದ ಸೂಚನೆ ನಿಮಗೆ ಕಾಡ್ತಾ ಇರತಕ್ಕಂಥದ್ದಿದೆ. ಜಾಗ್ರತೆಯನ್ನು ವಹಿಸಿ. ಎಚ್ಚರ ತಪ್ಪಿದರೆ ತೊಂದರೆಗೆ ಅವಕಾಶಗಳಿರುತ್ತೆ ಅನ್ನುವಂಥದ್ದು. ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ಸ್ವಭಾವ ಬೇರೆಯವರಿಗೆ ಸ್ಫೂರ್ತಿದಾಯಕವಾದಂಥದ್ದು. ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರಿಗೆ, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ, ಮನೆಯಲ್ಲೂ ಅಷ್ಟೇ ಬೇರೆ ಬೇರೆ ಸದಸ್ಯರಿಗೆ ನಿಮ್ಮ ಒಂದು ಶೈಲಿ ಸ್ಫೂರ್ತಿದಾಯಕವಾಗಿ ಬೇರೆಯವರಿಗೆ ಉತ್ತೇಜನವನ್ನು ಮಾಡ್ತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ದೊಡ್ಡ ಮೋಸಕ್ಕೆ ಅವಕಾಶಗಳಿದೆ, ವಂಚನೆಗೆ ಅವಕಾಶ ಇದೆ. ಆದ್ದರಿಂದ ವ್ಯವಹಾರ ಮಾಡಬೇಕಾದ್ರೆ ಆದಷ್ಟು ಹೆಚ್ಚು ಗಮನಿಸಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಅಂತಕ್ಕಂಥದ್ದು. ಆರ್ಥಿಕವಾದಂತಹ ನಷ್ಟಕ್ಕೆ ಅವಕಾಶ ಇದೆ. ಹಣವನ್ನು ಕಳ್ಕೊಳ್ಬೇಕಾಗತ್ತೆ. ಜವಾಬ್ದಾರಿಯಿಂದ ವರ್ತಿಸಿ ಅಂತಕ್ಕಂಥದ್ದು. ಹೊಸ ಕೆಲಸಕ್ಕೆ ಉತ್ತಮವಾದಂತಹ ದಿವಸ ಅಲ್ಲ ಇದು. ಹಾಗಾಗಿ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಮೊದಲು ಸ್ವಲ್ಪ ಚಿಂತನೆಯನ್ನು ನಡೆಸಿ. ಧಾರ್ಮಿಕ ಚಟುವಟಿಕೆಗಳು ಆತ್ಮಸ್ಥೈರ್ಯವನ್ನು ತುಂಬುತ್ತೆ. ಅಂದರೆ ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಮಗಿಂತ ಮಿಗಿಲಾದಂತಹ ಒಂದು ಶಕ್ತಿ ನಮ್ಮ ಹಿಂದೆ ಕೆಲಸ ಮಾಡ್ತಾ ಇದೆ. ಆ ಶಕ್ತಿಯಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇರೋದು ಅನ್ನುವಂತಹ ನಂಬಿಕೆಯಲ್ಲಿದೆ. ಅದರ ಬಗ್ಗೆ ಆಸಕ್ತಿಯಲ್ಲಿ ಮತ್ತೆ ಮತ್ತೆ ಬರುತ್ತೆ. ಆ ಶಕ್ತಿಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಕ್ಕಂತಹ ಮನಸ್ಸು ಯಾವಾಗ ಜ್ವಲಿಸುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಹೋದ್ಯೋಗಿಗಳ ಸಹಕಾರ ಇಲ್ಲ ಅಂತಕ್ಕಂಥದ್ದು ಈ ದಿವಸ ವಿರಾಮದಲ್ಲಿರ್ತಕ್ಕಂತಹ ನಿಮಗೆ ಬಹಳ ಬೇಸರವನ್ನು ತರುವಂಥದ್ದು. ಯಾವುದೋ ಕೆಲಸದ ಸಂದರ್ಭಗಳು, ಆ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬಂದು ಅಲ್ಲಿ ಅಸಹಕಾರವನ್ನು ನೀಡ್ತಕ್ಕಂತಹ ವ್ಯಕ್ತಿಗಳ ಒಂದು ಜ್ಞಾಪಕವೋ ಅವರ ವಿಚಾರವೋ ಬಂದಾಗ ಬಹಳ ಬೇಸರವಾಗ್ತಕ್ಕಂಥದ್ದಿದೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ತುಂಬ ತೊಂದರೆಯಾಗತಕ್ಕಂತಹ ದಿವಸ ಇದು. ಹಿಂದೆ ಯಾವತ್ತೋ ಮಾಡಿದಂತಹ ತಾತ್ಸಾರದ ಫಲ ಇವತ್ತು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಉಲ್ಬಣವಾಗುತ್ತೆ ಅಂತ ಹೇಳಬೇಕು. ಮನೆಯವರಿಗೂ ಆತಂಕ, ನಿಮಗೂ ಭಯ. ಈ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ನಂಬಿಕೆ ಮೇಲೆ ಪ್ರಪಂಚ ಇರತಕ್ಕಂಥದ್ದು ಅದು ಬೇರೆ. ಆದರೆ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡದಾಗಿ ನಂಬಿ ಕೊನೆಯಲ್ಲಿ ತೊಂದರೆಯನ್ನು ಪಡ್ತಕ್ಕಂಥದ್ದಾಗೋದು ಬೇಡ. ಹಳೆಯ ವಿಚಾರಗಳು ನಿಮಗೆ ಒತ್ತಡವನ್ನು ತರ್ತಕ್ಕಂಥದ್ದು. ಹಿಂದೆ ಯಾವತ್ತೋ ಏನೋ ವ್ಯವಹಾರವನ್ನು ಮಾಡಿರ್ತೀರಿ, ಆ ವಿಷಯ ಹಾಗೆ ಸುಪ್ತವಾಗಿರುತ್ತೆ. ಇವತ್ತು ಅದರ ಒತ್ತಡ
ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಮಕ್ಕಳನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಅಂತಕ್ಕಂಥದ್ದು. ವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ವಿಷ್ಣು ಮಂತ್ರಗಳು, ಶ್ಲೋಕಗಳು ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ, ಗುರೂಪದೇಶವಾಗಿದ್ದರೆ ಅದನ್ನು ಮತ್ತೆ ಮತ್ತೆ ಜಪಿಸಿ, ಅದರ ಫಲ ನಿಮಗೆ ರಕ್ಷಣೆಯನ್ನು ನೀಡ್ತಕ್ಕಂಥದ್ದು ಶುಭವಾದ. ಕರ್ಕಾಟಕ ರಾಶಿ, ಮನೆಗೆ ಗಣ್ಯ ವ್ಯಕ್ತಿಗಳು ಬರಬಹುದು. ಅದರಿಂದ ಒಂದಷ್ಟು ಸಮಾಧಾನ, ಸಂತೋಷ, ಹೆಮ್ಮೆ, ಗರ್ವ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ, ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶ ಇದೆ. ದೊಡ್ಡವರು ಬಂದು ಏನು ಹೇಳ್ತಾರೋ, ಏನು ಮಾರ್ಗದರ್ಶನ ಮಾಡ್ತಾರೋ ಅದರ ಮೇಲೆ ನಿಮ್ಮ ಕೆಲವು ವ್ಯವಹಾರಗಳು ಬದಲಾವಣೆ ಆಗಬಹುದು, ನಿಂತಿರಬಹುದು. ಇವೆಲ್ಲವನ್ನು ಗಮನಿಸಬೇಕು. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕತ್ತೆ ಅಂತಕ್ಕಂತಹ ವಿಷಯ ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡುತ್ತೆ ಈ ದಿವಸ. ಮುಂದಿನ ದಿನಮಾನದಲ್ಲಿ ಅದರ ಫಲ ನಿಮಗೆ ಸಿಕ್ಕಿ ಒಳ್ಳೆಯದಾಗಲಿ ಅಂತಕ್ಕಂತಹ ಆಶಯ ನಮ್ಮದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ತಮ್ಮ ಕಾರ್ಯದ ಸಮಯ, ಕೆಲಸದ ಸಮಯ ಇನ್ನೊಂದಷ್ಟು ಹೆಚ್ಚಾಗ್ಬೋದು, ವಿಸ್ತರಣೆ ಆಗ್ಬೋದು. ಮನಸ್ಸಿಗೆ ಬೇಸರವಾಗ್ತಕ್ಕಂತಹ ವಿಚಾರ ಇದು. ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡೋದರಿಂದ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ಯಾವ ರೀತಿಯಲ್ಲಿ ನಾವು ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಬಹುದು, ವಿರೋಧವನ್ನು ಕಟ್ಟಿಕೊಳ್ಳದಲೇ ಒಳ್ಳೆಯದನ್ನು ಹೇಗೆ ಪಡೆಯಬಹುದು ಅಂತಕ್ಕಂತಹ ವಿಚಾರಗಳ ಮನಸ್ಸಿಗೆ ಬರುತ್ತೆ. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.